ಆದ್ರೆ ಇವತ್ತು ಬಿಜೆಪಿ ಪಕ್ಷ ಹಿಂದಿನ ಬಿಜೆಪಿ ಪಕ್ಷವಾಗಿ ಉಳಿದಿಲ್ಲ. ರಾಜಕೀಯ ಅನಿವಾರ್ಯತೆಗಳಿಗೆ ಬಲಿಯಾಗಿ ಜಂಪಿಂಗ್ ಪಾಲಿಟಿಕ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಎಲೆಕ್ಷನ್ ಬರುತ್ತೆ, ಆಪರೇಷನ್ ಕಮಲ ಮಾಡ್ತಾರೆ, ಒಂದಷ್ಟು ಜನ ಹೇಳ್ಕೊ ಬರ್ತೀರಿ. ಆಮೇಲೆ ಮತ್ತೆ ಅವ್ರಿಗೆ ಅಸಮಾಧಾನ ಆಗುತ್ತೆ, ಅವ್ರಿಗೆ ಮೂಲ ಬಿಜೆಪಿ ಸಿದ್ಧಾಂತದ ಜೊತೆ ಹೊಂದ್ಕೊಳಕ್ಕಾಗಲ್ಲ, ಅವ್ರು ಮತ್ತೆ ಜಂಪ್ ಆಗ್ತಾರೆ, ಮತ್ತೆ ಹೇಳ್ಕೊಂಡ್ ಬರ್ತೀರಿ. ಒಂಥರ ಗೋಜಲಾಗ್ಬಿಟ್ಟಿದೆ ಬಿಜೆಪಿ. ನಿಮ್ಗೇನ್ ಅನ್ಸುತ್ತೆ? ನಮ್ಮ ಸಿದ್ಧಾಂತ 2 MP ಇದ್ದಾಗ 4 ಜನ MLA ಗಳಿದ್ದಾಗ ಮಾಡ್ಕೋತಾ ಬಂದ್ವಿ. ಈ ಹಿಂದುತ್ವವನ್ನು ಅವತ್ತು ಇತ್ತು, ಇವತ್ತು ಇದೆ. ಆ ಹಿಂದುತ್ವದಲ್ಲಿ ವ್ಯತ್ಯಾಸ ಆಗಿಲ್ಲ. 2ರಿಂದ 17 ರಾಜ್ಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. 2 MP ಇದ್ದವರು ದೇಶದ ಪ್ರಧಾನಮಂತ್ರಿ ತನಕನೂ ಹೋಗಿದ್ವಿ, ನರೇಂದ್ರ ಮೋದಿ ತನಕನೂ. ಹಿಂದುತ್ವದಲ್ಲಿ ವ್ಯತ್ಯಾಸ ಆಗಿಲ್ಲ. ನಾವು 4 ಜನ ಕೂಪಮಂಡಲದಲ್ಲಿ ಇದ್ದಿದ್ರೆ 2 MPಗಳು ಇಟ್ಕೊಂಡು ಕೂತಿದ್ರೆ ಆಗ್ತಿರ್ಲಿಲ್ಲ. ಎಲ್ಲರೂ ಬರ್ತಾ ಇದ್ದಾರೆ. ಬರ್ತಾ ಇರೋ ರಾಜಕೀಯ ಆಸೆಗೆ ಬರ್ತಾರೋ, ಕುರ್ಚಿ ಆಸೆಗೆ ಬರ್ತಾರೋ ಗೊತ್ತಿಲ್ಲ. ಇಲ್ಲಿ ಬಂದ ನಂತರ ವಿಧಿ ಇಲ್ದೇನೆ ಆ ಹಿಂದುತ್ವಕ್ಕೆ ಹೊಂದ್ಕೋಬೇಕು. ಬರೋಂಥ ದಿನ ಇನ್ನೂ ಜಾಸ್ತಿ ಆಗುತ್ತೆ.